ಎಲ್ಲರಿಗೂ ನಮಸ್ಕಾರ. ಪುನಃ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಕ್ವಶನ್ ಏನಿರೋದಂದರೆ, ಯಾಕೆ ಕೆ ಎದವರು ಡಿಲೇ ಮಾಡ್ತಾ ಇದ್ದಾರೆ ಥರ್ಡ್ ರೌಂಡ್ನ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಈಗಾಗಲೇ ಸೆಕೆಂಡ್ ರೌಂಡ್ 4ನೇ ತಾರೀಕಿಗೆ ಮುಗಿದು ಹೋಗಿದೆ. ಚಾಯ್ಸ್ ಎಂಟ್ರಿ ಆಯಿತು, ಅಡ್ಮಿಷನ್ ತೊಗೊಂಡಿದ್ದವ್ರದ್ದಾಯಿತು, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಯಾರ್ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ ಅದು ಆಯಿತು. ಮತ್ತು ಈಗ 5th ಡೇಟ್ ಮುಗೀತು, ಈಗ 6th ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ. ಇನ್ನೂ ಆದರೂ ಒಂದು ನೋಟಿಫಿಕೇಷನ್ ನೀಡಿಲ್ಲ. ಯಾಕೆ? ಹಾಗೆ ಯೂಟ್ಯೂಬ್ ಚಾನಲ್ ಕೆ ಎ ವಿಕಾಸನ ಅಲ್ಲಿಯೂ ಯಾವುದೋ ಥರ ವಿಡಿಯೋ ಅಪ್ಡೇಟ್ ಮಾಡಿಲ್ಲ. ಈಗ ಯಾಕೆ ಹೀಗೆ ಮಾಡಿದ್ದಾರೆ? ನಮಗೆ ಟೆನ್ಷನ್ ಆಗ್ತಾ ಇದೆ. ಭಾಳಷ್ಟು ಮಂದಿ ನನಗೆ ಈ ಸೀಟ್ ಸಿಗುತ್ತಾ ಮ್ಯಾಮ್, ನನ್ನ ರ್ಯಾಂಕ್ ಇಷ್ಟಿದೆ, ನನ್ನ ಕ್ಯಾಟಗರಿ ಇದು. ನೀವು ಏನಾದರೂ ಡೌಟ್ ಕೇಳೋದಿದ್ದರೆ ಪ್ಲೀಸ್ ನೀವು ನಿಮ್ಮ ರ್ಯಾಂಕ್ ಮೆನ್ಷನ್ ಮಾಡಿ, ಹಾಗೆ ತಮ್ಮ ಬ್ರ್ಯಾಂಚ್ ಕೂಡ ಮೆನ್ಷನ್ ಮಾಡಿ. ತಮಗೆ ಯಾವ ಕಾಲೇಜ್ ಬೇಕಾಗಿದೆ ಅದನ್ನು ಮೆನ್ಷನ್ ಮಾಡಿ ನೀವು ಕೇಳಿದ್ರೆ ನಾನು ಹೆಲ್ಪ್ ಮಾಡ್ಬೋದು. ಸುಮ್ಮನೆ ನೀವು ನನ್ನ ರ್ಯಾಂಕ್ ಹೀಗಿದೆ, ನನಗೆ ಈ ಕಾಲೇಜ್ ಸಿಗ್ಬೋದಾ ಅಂದರೆ ನಾನು ನಿಮಗೆ ಕಟ್ ಆಫ್ಸ್ ನೋಡಿ ಹೇಳ್ಬೋದು, ಪ್ರೆಡಿಕ್ಷನ್ ಕೊಡ್ಬೋದು. ಸೊ ಹಾಗೆ ಹೇಳಿದರೆ ನನಗೆ ಕಷ್ಟವಾಗುತ್ತೆ. ಓಕೆ, ಈಗ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋ ಕ್ವಶನ್ಗೆ ನಾನು ನಿಮಗೆ ಆನ್ಸರ್ ಕೊಡಬೇಕಂದ್ರೆ ಏನು ಗೊತ್ತಾ? ಈಗ ಮೇನ್ಲಿ ಇವರು ಓನ್ಲಿ 2ನೇ ಸುತ್ತಿನ ನಂತರ ಉಳಿಕೆ ಸೀಟುಗಳ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದರು. ಈಗ ನೆಕ್ಸ್ಟು MCC ಶೆಡ್ಯೂಲ್ ಹೇಗಿದೆ ಅಂದರೆ ಇದನ್ನು ನೀವು ತಿಳ್ಕೊಬೇಕು. 12ನೇ ಸೆಪ್ಟೆಂಬರ್ ಏನಿದೆ ಆವಾಗ ನಮ್ಮದು MCC ರಿಸಲ್ಟ್ಸು ರಿಲೀಸ್ ಆಗುತ್ತೆ. MCC ರಿಸಲ್ಟ್ಸ್, KA ರಿಸಲ್ಟ್ಸ್ ಅಲ್ಲ, MCC ರಿಸಲ್ಟ್ಸ್ 12ನೇ ಸೆಪ್ಟೆಂಬರ್ಗೆ ರಿಲೀಸ್ ಆಗುತ್ತೆ. ಆವಾಗ ಏನಾಗುತ್ತೆ, MCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ನಮ್ಮ ಕರ್ನಾಟಕದ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಕ್ಲೂ ಸಿಗುತ್ತೆ, ತಮಗೆ ಸೀಟ್ ಅಲಾಟ್ ಆಗಿದೆಯಾ ಇಲ್ವಾ ಅಂತ. ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರಲ್ಲ ಅವರು some of the students have participated in engineering counseling also and also in NEET counseling. NEET counseling means it may be MCC counseling ಅಥವಾ ನಮ್ಮ KEAದವ್ರು ನಡೆಸುತ್ತಿರುವ ಮೆಡಿಕಲ್ ಕೌನ್ಸಿಲಿಂಗ್ ಆಗಿರ್ಬೋದು. ಈಗ ಅವರು ಪಾರ್ಟಿಸಿಪೇಟ್ ಮಾಡಿರೋ ಕಾರಣ ಏನಾಗುತ್ತೆ, ಅವ್ರಿಗೆ ಒಂದು ರಫ್ ಐಡಿಯಾ ಸಿಗಬೇಕು. MCCಯಲ್ಲಿ ನಮಗೆ ಅಲಾಟ್ ಆದರೆ ನಾವು MCC ಮುಖಾಂತರ ನಾವು ಸೀಟ್ಗಳನ್ನು ತೆಗೆದುಕೊಳ್ತೀವಿ, ಇಲ್ಲಾಂದರೆ ನಾವು KEA ಏನು ನಡೆಸ್ತಾ ಇದೆ ಆ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ನಾವು ಸೀಟ್ ತೆಗೆದುಕೊಳ್ತೀವಿ ಅಂತ. ಸೊ ಈಗ ಅವರು MCC ರಿಸಲ್ಟ್ ರಿಲೀಸ್ ಮಾಡಿದ ಮೇಲೆ KEAದವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ತಮ್ಮ ಒಂದು ರಿಸಲ್ಟ್ಸನ್ನು ರಿಲೀಸ್ ಮಾಡುವ ಅವಕಾಶ ಮುಂದಿನ ದಿನಗಳಲ್ಲಿ, ಅಂದರೆ 13ನೇ ತಾರೀಕಾಗಿರ್ಬೋದು, ಆ ದಿನಗಳಲ್ಲಿ ಅವರು ತಮ್ಮ ರಿಸಲ್ಟ್ಸನ್ನು ರಿಲೀಸ್ ಮಾಡ್ಬೋದು. ಆವಾಗ ಮೆಡಿಕಲ್ ವಿದ್ಯಾರ್ಥಿಗಳು ಯಾರ್ಯಾರಿದ್ರು ಅವರೆಲ್ಲರೂ ಏನು ಮಾಡ್ತಾರೆ, ತಮಗೆ ಸೀಟ್ ಅಲಾಟ್ ಆಗಿದೆಯಾ ಇಲ್ವಾ, ಆಗಿದೆ ಅಂದರೆ ನಮ್ಮ KCET ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅನ್ನು ಬಿಟ್ಟು ಹೊರಗೆ ಹೋಗ್ತಾರೆ. ಆವಾಗ ಏನಾಗುತ್ತೆ, ನಮ್ಮ ಥರ್ಡ್ ರೌಂಡ್ನಲ್ಲಿ ಇರುವ ಸೀಟ್ಸ್ಗಳು ಈಗ ಏನಿವೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗುತ್ತವೆ. ಆದ ಕಾರಣ ನಮಗೆ MCC ಕೌನ್ಸಿಲಿಂಗ್ ಆದಮೇಲೆ ನಮ್ಮ 3ನೇ ಸುತ್ತಿನ ಫಲಿತಾಂಶ ಬಂದರೆ ಚೆನ್ನಾಗಿರುತ್ತದೆ. ಸೊ ಸ್ವಲ್ಪ ವೇಟ್ ಮಾಡೋಣ. ಎಷ್ಟು ವೇಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಫಲಿತಾಂಶ ಬರುವಂಥ ಸಾಧ್ಯತೆಗಳಿವೆ. ಸೊ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ, ವೇಟ್ ಮಾಡೋಣ. ವೇಟ್ ಮಾಡೋದ್ರಲ್ಲಿ ಏನೂ ಇಲ್ಲ. ಯಾಕಂದರೆ ಏಪ್ರಿಲ್ 16, 17 ಮುಗಿದಂಥ KCET ಎಕ್ಸಾಮ್ ನಾವು ಸೆಪ್ಟೆಂಬರ್ 6 ಆದ್ರೂ ಇನ್ನೂ ಕಾಯ್ತಾ ಇದ್ದೇವೆ. ಅದೇ ರಿಸಲ್ಟ್ ಇದೆ, ಮೇ 24ಕ್ಕೆ ರಿಲೀಸ್ ಆದಂಥ ರಿಸಲ್ಟ್ ಇದೆ, ರ್ಯಾಂಕ್ ಇದೆ. ಆ ರ್ಯಾಂಕ್ನ ಇಟ್ಕೊಂಡು ಸೆಪ್ಟೆಂಬರ್ವರೆಗೂ ಕಾಯ್ದಿದ್ದೇವೆ ಅಂದರೆ ಇನ್ನೂ ಒಂದು 2-3 ವಾರ ಕಾಯೋಕ್ಕಾಗಲ್ವಾ? ಸೊ ಕಾಯೋಣ. ಬಟ್ ಓವರ್ ಥಿಂಕಿಂಗ್ ಬೇಡ. ಓವರ್ ಥಿಂಕಿಂಗ್ ಯಾಕೆ? ಸುಮ್ಮನೆ ಥಿಂಕ್ ಮಾಡಿದ್ರೆ ಏನಾದರೂ ನಮಗೆ ಸರಿ ಮಾಡೋಕ್ಕಾಗುತ್ತಾ? ಈಗ ಇಲ್ಲ. ನಮ್ಮ ಕೈಯಲ್ಲಿ ಏನಿರೋದು ಆಪ್ಷನ್ ಎಂಟ್ರಿನ ಚೆನ್ನಾಗಿ ಎಡಿಟ್ ಮಾಡುವಂಥ ಅವಕಾಶ ನಮ್ಮ ಕೈಯಲ್ಲಿದೆ. ಸೊ ನಾವು ಅದನ್ನು ಎಚ್ಚರ ರೀತಿಯಂತ್ರ ಮಾಡೋಣ. ಇನ್ನು ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರಾ ಮ್ಯಾಮ್ ಅಂತ ಕೇಳೋದಾದರೆ ನೋಡಿ, ನಿಯರ್ಲಿ 13th ಅವರು ರಿಸಲ್ಟ್ ಕೊಡಬೇಕಂದ್ರೆ 10 ಒಳಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ ಪ್ರೊವೈಡ್ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡೋದಂದ್ರೆ ಏನು? ಈಗ ಸದ್ಯಕ್ಕೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಎಡಿಟಿಂಗ್ ಮಾಡೋದು, ಆ್ಯಡ್ ಮಾಡೋದು ಇಲ್ವಾ ಅನ್ನೋದನ್ನು ಅವರು ಅದೇ ನೋಟಿಫಿಕೇಷನಲ್ಲಿ ನಮಗೆ ಹೇಳ್ತಾರೆ. ಓಕೆ, ನಿಯರ್ಲಿ ಸ್ಟಾರ್ಟ್ ಆಗ್ಬೋದು, ವೇಟ್ ಮಾಡೋಣ. ಏನಾದರೂ ನೋಟಿಫಿಕೇಷನ್ ಬಂದರೆ ನಾವು
ಖಂಡಿತ ನಿಮಗೆ ಬೇಗನೆ ತಿಳಿಸ್ತೀವಿ. ಆ ಅಪ್ಡೇಟ್ಸ್ಗಾಗಿ ನಿಮ್ಮ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ. ಯಾವುದೇ ನೋಟಿಫಿಕೇಷನ್ ಬಂದರೂ ನಮ್ಮ ಈ ಚಾನಲಲ್ಲಿ ನಿಮಗೆ ತಕ್ಷಣವಾಗಿ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರು ಟೆನ್ಷನ್ ತಗೊಳ್ಳುವಂಥ ಅಗತ್ಯವಿಲ್ಲ. ನಾವು ನಿಮಗೆ ಹೆಲ್ಪ್ ಮಾಡೋಕ್ಕಿದ್ದೇವೆ. ಯಾವುದೇ ಆದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಎಲ್ಲ ಥರದ ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ವಂದೇ ಮಾತರಂ. ಜೈ ಹಿಂದ್. ಥ್ಯಾಂಕ್ ಯು.